ದೇವನಹಳ್ಳಿಯಲ್ಲಿದೆ ಜೀವ ಹಿಂಡೋ ಡೆಡ್ಲಿ ಅಂಡರ್ ಪಾಸ್. ಪ್ರತಿ ಬಾರಿಯೂ ಜೀವ ಬೇಡ್ತಾ ಇದೆ ಈ ಒಂದು ಚಿಕ್ಕ ಸಣ್ಣೆ. ದೇವನಹಳ್ಳಿಯಲ್ಲಿದೆ ಜೀವ ಹಿಂಡೋ ಡೆಡ್ಲಿ ಅಂಡರ್ ಪಾಸ್. ಪ್ರತಿ ಬಾರಿಯೂ ಜೀವ ಬೇಡ್ತಾ ಇದೆ ಚಿಕ್ಕ ಸಣ್ಣೆ ಅಂಡರ್ ಪಾಸ್. ಕಿರಿದಾದ ಅಂಡರ್ ಪಾಸ್ ಸಾಲು ಸಾಲು ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ ಪಾಪ. ಸಾರ್ವಜನಿಕರ ಜೀವಕ್ಕೆ ಈಗ ಬೆಲೆ ಕೊಡದ ಕೇಂದ್ರ ರೈಲ್ವೆ ಇಲಾಖೆ. ಕಳೆದ ವರ್ಷ 4ರಿಂದ 5 ವಿದ್ಯಾರ್ಥಿಗಳನ್ನ ಬಲಿ ಪಡೆದಂತಹ ಅಂಡರ್ ಪಾಸ್ ರೈಲ್ವೆ ಇಲಾಖೆ ವಿರುದ್ಧ ಚಿಕ್ಕ ಸಣ್ಣೆ ಗ್ರಾಮಸ್ಥರು ಈಗ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದೇವನಹಳ್ಳಿಯಲ್ಲಿದೆ ಜೀವ ಹಿಂಡೋ ಡೆಡ್ಲಿ ಅಂಡರ್ ಪಾಸ್. ಪ್ರತಿ ಬಾರಿಯೂ ಕೂಡ ಜೀವವನ್ನ ಬೇಡ್ತಾ ಇದೆಯಂತೆ ಈ ಒಂದು ಅಂಡರ್ ಪಾಸ್. ಚಿಕ್ಕ ಸಣ್ಣೆ ಅಂಡರ್ ಪಾಸ್ ಇದು. ಕಿರಿದಾದಂತಹ ಅಂಡರ್ ಪಾಸ್ ಸಾಲು ಸಾಲು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ಸಾರ್ವಜನಿಕರ ಜೀವಕ್ಕೆ ಬೆಲೆ ಕೊಟ್ಟಿಲ್ಲ ಕೇಂದ್ರ ರೈಲ್ವೆ ಇಲಾಖೆ. ಕಳೆದ ವರ್ಷ 4ರಿಂದ 5 ವಿದ್ಯಾರ್ಥಿಗಳನ್ನ ಬಲಿ ಪಡೆದಿರುವಂತಹ ಅಂಡರ್ ಪಾಸ್. ರೈಲ್ವೆ ಇಲಾಖೆ ವಿರುದ್ಧ ಈಗ ಚಿಕ್ಕ ಸಣ್ಣೆ ಗ್ರಾಮಸ್ಥರು ಕೂಡ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವನಹಳ್ಳಿಯಲ್ಲಿರುವಂತಹ ಜೀವ ಹಿಂಡೋ ಡೆಡ್ಲಿ ಅಂಡರ್ ಪಾಸ್ ಈಗ ಪ್ರತಿ ಬಾರಿಯೂ ಕೂಡ ಜೀವ ಬೇಡ್ತಾ ಇದೆ ಈ ಒಂದು ಅಂಡರ್ ಪಾಸ್. ಕಿರಿದಾದಂತಹ ಅಂಡರ್ ಪಾಸ್ನಲ್ಲಿ ಈಗ ಸಾಲು ಸಾಲು ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ಸಾರ್ವಜನಿಕರ ಜೀವಕ್ಕೆ ಬೆಲೆ ಕೊಡದ ರೈಲ್ವೆ ಇಲಾಖೆ. ಕಳೆದ ವರ್ಷ 4ರಿಂದ 5 ವಿದ್ಯಾರ್ಥಿಗಳನ್ನ ಬಲಿ ಪಡೆದಂತಹ ಅಂಡರ್ ಪಾಸ್. ರೈಲ್ವೆ ಇಲಾಖೆ ವಿರುದ್ಧ ಚಿಕ್ಕ ಸಣ್ಣೆ ಗ್ರಾಮಸ್ಥರು ಈಗ ಭಾರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳು, ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳು ಇದೇ ಒಂದು ಅಂಡರ್ ಪಾಸ್ನ ದಾಟ್ಕೊಂಡು ಹೋಗ್ತಾ ಇದ್ರಂತೆ. ಕಿರಿದಾದಂತಹ ಅಂಡರ್ ಪಾಸ್ನಲ್ಲಿ ಈಗ ವಿದ್ಯಾರ್ಥಿಗಳ ಜೀವವನ್ನ ಬಲಿ ಪಡೆದಿದೆ. ಸಾಲು ಸಾಲು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಈ ಒಂದು ಅಂಡರ್ ಪಾಸ್ನಿಂದಾಗಿ. ಜನವರಿ 2024ರಲ್ಲಿ ಅಲ್ಲಿ ದಿನಾಂಕ 22 ಜನವರಿ 2024ರಲ್ಲಿ ಅಲ್ಲಿ BMTC ಬಸ್ ಹಿಡಿದು ಸಂಜಯ್ ಎಸ್ ಅಂತ ನನ್ನ ಮಗ ಮೃತನಾದ. ಅದಾದ್ಮೇಲೆ ರೀಸೆಂಟ್ ಆಗಿ 7/7/2026ರಲ್ಲಿ ಅಂದ್ರೆ ಒಂದು ವಾರ ಆಯ್ತು, ಇಲ್ಲಿ ಒಂದು ಮಗು ದೀಪಿಕಾ ಅಂತ ಉಗುನವಾಡಿ ಹುಡುಗಿ ಮಗು ಡೆತ್ ಆಯ್ತು. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಇಲ್ಲಿ ನಿಮ್ಮ ಮುಂದೆ ಕಾಣಿಸ್ತಕ್ಕಂಥ LC ರೈಲ್ವೆ ಕ್ರಾಸಿಂಗ್ ಇದೆಲ್ಲ ಇದು, ಮತ್ತೆ ಈ LC ಮತ್ತೆ ಇಲ್ಲಿ ಕಾಣಿಸ್ತಕ್ಕಂಥ ಅಂಡರ್ ಪಾಸ್. ಆಮೇಲೆ ಇಲ್ಲಿ 5 ಸಮಸ್ಯೆಗಳಿದ್ದಾವೆ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಒಂದು LC ಒಂದ್ ಕಡೆ ಕಟ್ಟಿದ್ದಾರೆ, ಇನ್ನೊಂದ್ ಕಡೆ ಕಟ್ಟಿಲ್ಲ. ಅದು ಕೂಡ ನನ್ನ ಫೋಟೋ ಪ್ರೂಫ್ ಇದಾವೆ. ನನ್ನ ಮಗು ಸತ್ತೋದ್ಮೇಲೆ ನಾನು ಲೆಟರ್ ಹಾಕಿದ್ಮೇಲೆ ಈ ಗೋಡೆ ಕಟ್ಟಿದ್ದು ಸರ್, ಆ ಕಡೆ ಗೋಡೆ ಇರ್ಲಿಲ್ಲ. 2 ಕಡೆ ಗೋಡೆ ಇರ್ಲಿಲ್ಲ, ಒಂದ್ ಕಡೆ ಕಟ್ಟಿದ್ರು ಒಂದ್ ಕಡೆ ಬಿಟ್ರು. ಅದು ಡೂಪ್ಲಿಕೇಟ್ ಗೋಡೆ ಕಟ್ಟಿದ್ದಾರೆ, ಆ ಕಡೆ ಪಾಯ ಹಾಕ್ತಿಲ್ಲ. ಒಂದ್ ಸಮಸ್ಯೆ ಇದು. ಇನ್ನೊಂದ್ ಸಮಸ್ಯೆ ಅಂಡರ್ ಪಾಸ್ ಮಾಡಿದ್ರು, ಐರನ್ ಫ್ಲೋರ್ ಹಾಕು ಜನವರಿ 22ರಲ್ಲಿ ನಾನು ನನ್ನ ಮಗುಗೂ ಹಿಂಗಾಯ್ತು, ಬೇರೆ ತಾಯಿಯರು ಈ ತರ ಆಗ್ಬಾರ್ದು ಅಂತ ವಿವಿಧ ಇಲಾಖೆಗೆ ಲೆಟರ್ ಹಾಕಿದ್ದೀನಿ ನೋಡಿ. ಒಂದು ರೈಲ್ವೆ ಬೋರ್ಡ್ ಇಂದ ಲೆಟರ್ ಬಂದಿದೆ, ಇನ್ನೊಂದು ಅಟಾರ್ನಿ ಜನರಲ್ ಅವರಿಗೆ ಲೆಟರ್ ಬರ್ತಿದ್ದೀನಿ. ಅದರಲ್ಲೂ ಕೂಡ ಅವ್ರು ಹೇಳಿದ್ದಾರೆ, ನಾನು ಅಂಡರ್ ಪಾಸ್ ಸರಿಯಾಗಿ ಮಾಡಿದ್ದೀನಿ, ಅಂಡರ್ ಪಾಸ್ ಅಲ್ಲೇ ಜನ ಹೋಗ್ಬೇಕಂತ. ಆದ್ರೆ ಅಂಡರ್ ಪಾಸ್ ಅಲ್ಲಿ ಹೋಗೋ ರೀತಿ ಇಲ್ಲಿ ವ್ಯವಸ್ಥೆ ಇಲ್ಲ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ಗೆ ಮಾಡಿದ್ದೀನಿ, ಅದರಲ್ಲೂ ಕೂಡ ನಾನು ಅಂಡರ್ ಪಾಸ್ ಮಾಡಿದ್ದೀನಿ, ಜನ ಹಿಂಗ್ ಹೋಗ್ಬಾರ್ದು ಅಂತ ಹೇಳ್ತಾನೆ. ಆದ್ರೆ ಆ ಒಂದು ರೈಲ್ವೆ ಇಲಾಖೆ ಏನಿದು ಅಂಡರ್ ಪಾಸ್ ಕಹಾನಿ ಅನ್ನುವಂಥದ್ದು. ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿರುವಂತಹ ಅಂಡರ್ ಪಾಸ್ ತಲುಪಲು 1 ಕಿಲೋಮೀಟರ್ ನಡೆಯಬೇಕಂತೆ. ಚಿಕ್ಕ ಅಂಡರ್ ಪಾಸ್ನಲ್ಲಿ ಆಗಾಗ ಸಿಲುಕುತ್ತವೆ ವಾಹನಗಳು. ಅನಿವಾರ್ಯವಾಗಿ ರೈಲ್ವೆ ಹಳಿ ದಾಟ್ತಾರೆ ಸಾರ್ವಜನಿಕರು. ಸ್ಕೈವಾಕ್ಗೆ ಅನುಮೋದನೆ ಸಿಕ್ಕರೂ ಕೂಡ ಕಾಮಗಾರಿ ಇನ್ನೂ ಕೂಡ ಶುರುವಾಗಿಲ್ಲ. ರೈಲ್ವೆ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ಸ್ಥಳೀಯರು.